ಯೂಟ್ಯೂಬ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾ ಇದ್ದೀನಿ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗಿಡಮೂಲಿಕೆಗಳು ಯಾವುದು ಅಂತೇಳಿ ನಾವು ಫಸ್ಟ್ ನೋಡಿ ಇಟ್ಕೋಬೇಕು. ಅದೇ ರೀತಿ ಕೆಲವು ವಿಡಿಯೋಗಳಲ್ಲಿ ಬಹಳಷ್ಟು ಗಿಡಮೂಲಿಕೆಗಳು ತೋರಿಸ್ತಾ ಇದ್ದೀನಿ. ಆ ಗಿಡಮೂಲಿಕೆಗಳನ್ನು ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪ್ರಾಂತ್ಯಗಳಲ್ಲಿ ಅವನ್ನು ಉಳಿಸ್ಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ಅದೇ ಔಷಧಿ ಆಗ್ತದೆ. ಇಲ್ಲ ಅಂದ್ರೆ ಅದನ್ನು ನೀವು ಕಲೆ ಔಷಧಿ ಹೊಡೆದು ಅದನ್ನು ಕಟ್ ಮಾಡೋ ಬಿಸಾಕೋ ಏನೋ ಇದು ಮಾಡಿದ್ರೆ ಅದು ಹಾಳಾಗ್ತದೆ, ನಿಮ್ಮ ಆರೋಗ್ಯಗಳನ್ನು ಹಾಳಾಗ್ತಾ ಇರ್ತದೆ. ಯಾಕೆಂದರೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ನಾವು ಗಿಡಮೂಲಿಕೆಗಳನ್ನು ನಾವು ಎಷ್ಟು ಉಳಿಸ್ಕೊಂತೀವೋ ಅಷ್ಟು ನಮ್ಮ ದೇಹ ದೃಢತ್ವವಾಗಿರ್ತದೆ. ಯಾವುದೋ ಒಂದು ಗಿಡಮೂಲಿಕೆ ನಮ್ಗೆ ಯೂಸ್ ಆಗ್ಬೋದು. ಯಾವುದೇ ಒಂದು ರೋಗ ಬರದೆ ಹೋಗಲ್ಲ. ಮನುಷ್ಯ ಅಂದಮೇಲೆ ಯಾವುದೋ ಒಂದು ರೋಗ ಬರ್ತಾ ಇರ್ತದೆ. ಹಲ್ಲು ನೋವಿಂದ ಹಿಡಿದು ಕಣ್ಣು ನೋವಿಂದ ಪ್ರತಿ ಒಂದು ಸಮಸ್ಯೆಗೂ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗಿಡಮೂಲಿಕೆಗಳೇ ನಮಗೆ ಔಷಧ. ಆ ಔಷಧಗಳನ್ನು ನಾವು ಸರಿ ಮಾಡ್ಕೋಬೇಕು ಅಂತಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪ್ರಾಂತಗಳಲ್ಲಿ ನಮ್ಮ ಹಿತ್ತಲ ಗಿಡಗಳಲ್ಲಿ ಪ್ರತಿ ಒಂದನ್ನು ನಾವು ಉಳಿಸ್ಕೋಬೇಕಾಗಿದೆ. ಆದ್ದರಿಂದ ಇವತ್ತು ನಾನು ತೋರಿಸ್ತಕ್ಕಂಥ ಒಂದು ಗಿಡ ಯಾವುದಪ್ಪ ಅಂತಂದರೆ ನಸಗುನ್ನಿ ಗಿಡ. ನಸಗುನ್ನಿ ಅಂತಂದರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಬೀಜ. ಅದನ್ನು ಕಪಿಕಚ್ಚು ಅಂತ ಕರೀತಾರೆ, ನಸಗುನ್ನಿ ಅಂತ ಕರೀತಾರೆ. ಇದನ್ನು ಯಾವ ಸಮಸ್ಯೆಗಳಿಗೆ ನಾವು ಬಳಸ್ಕೋಬೇಕು ಅಂತಂದರೆ ಬಹಳಷ್ಟು ರೀತಿಯಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಅದು ಬಳಸ್ಕೋಬೋದು. ನೋಡಿ, ಇದು ನಸಗುನ್ನಿ. ಇದು ಬಹಳಷ್ಟು ನಸೆ ಬರುತ್ತೆ. ಮೈ ಮೇಲೆ ಸುಂಕು ಬಿದ್ದ ಕೂಡಲೇ ಇಮ್ಮಿಡಿಯೇಟ್ಲಿ ನವೆ ಶುರುವಾಗ್ಬಿಡ್ತದೆ. ಕೆರೆದು ಮೈಯೆಲ್ಲ ಉಣು ಮಾಡ್ಕೋಬೇಕು. ಇದು ಗೀಜ, ಇದು ಕಾಯಿ ಥರ ಇದು ಬಂದು ಹೂವು, ನಸಗುನ್ನಿ ಬೀಜದ ಹೂವಿದು. ನೋಡಿ, ಇದು ಈ ರೀತಿ ಬರುತ್ತೆ. ಈ ಸೊಪ್ಪು ಬಂದು ಯಾವ ರೀತಿ ಅಂತಂದರೆ ನಮ್ಮ ಅವರೆಕಾಯಿ ಯಾವ ರೀತಿ ಬರುತ್ತೋ ಆ ರೀತಿ ಬರುತ್ತೆ ಸೊಪ್ಪು. ನೋಡಿ, ಈ ಥರ ಇರ್ತದೆ. ನೋಡಿ, ಇದು ಬೀಜ ಹಿಂಗಿರ್ತದೆ. ಇದನ್ನ ಯಾವುದೇ ಕಾರಣಕ್ಕೂ ನಾವು ಬಿಡಿಸಿರ್ತಕ್ಕಂಥದ್ದು ನಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗ್ತವೆ. ಅದು ಯಾವ ರೀತಿ ಅಂತ ನೋಡಿ, ಇದು ಬೀಜ. ಇದು ಬಂದು ನಾಟಿ ಬೀಜ, ಸಣ್ಣದಾಗಿರ್ತದೆ. ನಾವು ಹುಣಸೆ ಬೀಜಕ್ಕಿಂತ ಚಿಕ್ಕದಾಗಿರ್ತವೆ. ಇದು ಬಂದು ನಾಟಿ ಬೀಜ. ಇವು ನಾನು ಇವಾಗ ತೋರಿಸಿಕತ್ತ ಬೀಜದ್ದು. ಇದು ಬಂದು ಫಾರಂ ಬೀಜ. ಇದು ಬಂದು ಫಾರಂ ಬೀಜ. ಒಂದೊಂದು ಬಂದು ಇಷ್ಟು ದಪ್ಪ ಇರ್ತದೆ. ನೋಡಿ, ಈ ಸೈಜ್ ಇರ್ತದೆ. ಇವನ್ನ ಸೀಡು ನಾವು ನಾಟಿ ಬೀಜ ಆದರೆ ತುಂಬ ಒಳ್ಳೆಯದಾಗಿ ಕಾಣಿಸ್ತದೆ ನಮ್ಗೆ. ಯಾಕೆಂತಂದರೆ ನಾಟಿ ತಳಿಗಳು ಬಹಳಷ್ಟು ನಶಿಸಿ ಹೋಗ್ತಾ ಇದ್ದಾವೆ. ಅದರಿಂದ ನಾಟಿ ಬೀಜ ತುಂಬ ಒಳ್ಳೆಯದು. ಆ ನಾಟಿ ಬೀಜನ ನಾವೇನು ಮಾಡ್ಕೋಬೇಕು, ಯಾವ ಸಮಸ್ಯೆಗಳಿಗೂ ನಾವು ಬಳಸ್ಕೋಬೇಕು ಅಂತಂದರೆ ಗಂಡಸರಲ್ಲಿ ಇರ್ತಕ್ಕಂಥ ವೀರ್ಯ ಕಣಗಳು ಸಮೃದ್ಧಿಯಾಗಿ ಇಲ್ಲದೆ ಅವರು ಬಹಳಷ್ಟು ನೋವು ತಿಂತಾ ಇರ್ತಾರೆ. ಅಂಥವರು ಈ ಒಂದು ರೆಮಿಡಿನ ನೀವು ಮಾಡ್ಕೋಬೋದು. ಯಾಕೆಂತಂದ್ರೆ ಒಂದು 20 ವರ್ಷ ಆಗುವಷ್ಟೊತ್ತಿಗೆ ಹಸ್ತಪ್ರಯೋಗಗಳಿಂದ ಅವರು ವೀರ್ಯನ ಪರಿಪೂರ್ಣವಾಗಿ ನಾಶನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಮದುವೆ ಆಗುವಷ್ಟೊತ್ತಿಗೆ ವೀರ್ಯಕಣಗಳು ಸಮೃದ್ಧಿ ಆಗಿಲ್ಲದೆ ಮಕ್ಕಳು ಆಗೋದಿಲ್ಲ. ಎರಡನೇದು ಕೆಲವು ಜನ ಇದ್ದಾರೆ, ಹೆಣ್ಣು ಮಕ್ಕಳು ನೋಡಿದ ಕೂಡಲೇ ಇವರು ಮೂತ್ರದಲ್ಲಿ ಅಥವಾ ಧಾತು ಇದರಲ್ಲಿ ನಿಕ್ಕರೆ ಒದ್ದೆ ಆಗ್ತಾ ಇರ್ತದೆ. ಇನ್ನು ಕೆಲವರು ಇದ್ರೆ ಮುಟ್ಟಾಗೇ ಇಲ್ಲ, ಇಲ್ಲಿ ಹೋಗ್ಬಿಟ್ಟಿರ್ತದೆ. ಇನ್ನು ಕೆಲವ್ರಿಗಂತೂ ಒಂದು 2 ನಿಮಿಷ 1 ನಿಮಿಷ ಅಷ್ಟೇ. ಇಂಥ ಸಮಸ್ಯೆಗಳಿಂದ ನಾವು ದೂರ ಆಗಬೇಕು ಅಂತಂದರೆ ನಾವು ಈ ಒಂದು ರೆಮಿಡಿಯನ್ನು ನಿಮ್ಗೆ ನೀವಾಗಿ ಮಾಡ್ಕೊಳ್ಳಿ. ಯಾವ ರೀತಿನಪ್ಪ ಅಂತಂದರೆ ಈ ಬೀಜಗಳನ್ನು ಶೇಖರಣೆ ಮಾಡ್ಕೊಳ್ಳಿ. ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗ್ತವೆ. ನಸಗುನ್ನಿ ಬೀಜ ಅಂತ ಕೇಳಿ, ಅಥವಾ ದೋಳಗುಂಡಿ ಬೀಜ ಅಂತ ಕೇಳಿ, ಅಥವಾ ಕಪಿಕಚ್ಚು ಬೀಜ ಅಂತ ಕೇಳಿದ್ರು ಕೊಡ್ತಾರೆ. ಈ ಬೀಜಗಳನ್ನು ಶೇಖರಣೆ ಮಾಡ್ಕೊಳ್ಳಿ. 1 kg 2 kg ಎಷ್ಟು ಬೇಕೋ ಅಷ್ಟು ಶೇಖರಣೆ ಮಾಡಿಕೊಂಡು ನಾಟಿ ಹಸುವಿನ ಹಾಲು ತಗೊಳ್ಳಿ. 1 kg ಈ ಬೀಜ ಆದರೆ 2 ಲೀಟರ್ ಹಾಲು ತಗೊಳ್ಳಿ. ಒಂದು ಪಾತ್ರೆಗೆ ಹಾಕಿ, ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆ, ಅಲ್ಯೂಮಿನಿಯಂ ಬಳಸೋಕೆ ಹೋಗಬೇಡಿ. ಹಾಕ್ಬಿಟ್ಟು ಇದನ್ನು ಬೇಯಿಸಿ ಸಣ್ಣ ಉರಿಲಿ ಇಟ್ಬಿಟ್ಟು ಹಾಲು ಇದ್ಬಿಟ್ಟು ಬಿಟ್ಬಿಡಿ. ಪೂರ್ತಿ ಹಾಲು ಇರೋವರೆಗೂ ಬಿಟ್ಬಿಡಿ. ಬಿಟ್ಟಾದ್ಮೇಲೆ ಅದನ್ನು ತೆಗೆದುಬಿಟ್ಟು ಹಿಂಗೆ ಇಸುಕಿದ್ರೆ ಕೊಟ್ಟು ಬಂದುಬಿಡ್ತದೆ. ಬರೀ ಬೀಜ ಮಾತ್ರ ಶೇಖರಣೆ ಮಾಡ್ಕೊಳ್ಳಿ. ಅದನ್ನು ಬಿಸಿಲಿಗೆ ಒಣಗಿಸ್ಕೊಳ್ಳಿ. ತದನಂತರ ಮತ್ತೆ ಹಾಲು ಹಾಕಿ ಮತ್ತೆ ಬೇಯಿಸಿ. ಈ ರೀತಿ ಒಂದು 3 ಅಥವಾ 5 ಸರಿ ಮಾಡ್ಕೊಂಡ್ರೆ ನಿಮಗೆ ತುಂಬ ಅದ್ಭುತವಾದ ರೆಮಿಡಿ ರೆಡಿ ಆಗುತ್ತೆ. ಈ ರೆಮಿಡಿನ ನಾವೇನು ಮಾಡಬೇಕು, ಒಡೆದು ಪುಡಿ ಮಾಡಿಕೊಂಡು ಚೂರ್ಣ ಮಾಡಿಕೊಂಡು ಮಿಷಿನ್ಗೆ ಹಾಕ್ಸ್ಕೊಳ್ಳಿ, ಅಥವಾ ತಗೊಬಂದು ಮಿಕ್ಸಿಗೆ ಹಾಕೊಂಡು ಚೂರ್ಣ ಮಾಡಿ, ನೈಸು ನುಣುಪಾದ ಚೂರ್ಣ ಮಾಡ್ಕೋಬೇಕು. ನೋಡಿ, ಈ ಥರ ಇರ್ತದೆ, ನುಣುಪ ಆಗಿರ್ಬೇಕು. ಈ ಪೌಡ್ರನ್ನ ಪ್ರತಿನಿತ್ಯ ಹಾಲಿಗೆ ಬೆರೆಸ್ಕೊಂಡು ಕುಡಿತಾ ಬಂದರೆ ಅರ್ಧ ಚಮಚಷ್ಟು ಬೆಳಗ್ಗೆ ಊಟ ಆದಮೇಲೆ, ಮತ್ತೆ ರಾತ್ರಿ, ಬೆಳಗ್ಗೆ ತಿಂಡಿ ಆದಮೇಲೆ, ರಾತ್ರಿ ಊಟ ಆದಮೇಲೆ ಇದನ್ನು ಬಳಸ್ಕೊತಾ ಬಂದರೆ ಕಂಪಲ್ಸರಿ ನಿಮಗಿರ್ತಕ್ಕಂಥ ಈ ಒಂದು ಶೀಘ್ರಸ್ಖಲನ ಆಗ್ಬೋದು, ನರಗಳ ವೀಕ್ನೆಸ್ ಆಗ್ಬೋದು. ಕೆಲವರಿಗೆ ಮಧುಮೇಹ ಬಂದಿರ್ತದೆ. ಮಧುಮೇಹ ಬಂದು ಆಲ್ಮೋಸ್ಟ್ ಸಕ್ಕರೆ ಕಾಯಿಲೆ ಅಂತ ಕರಿತೀವಿ. ಅದು ಬಂದು ಇರೋ ಬಾಡಿ ಎಲ್ಲ ವೀಕ್ ಆಗಿಬಿಟ್ಟಿರ್ತದೆ. ಅಂಥವರು ಕೂಡ ಇದನ್ನು ಬಳಸ್ಕೊತಾ ಬರ್ಬೋದು. ಬಳಸ್ಕೊಂಡ್ರೆ ನಿಮ್ಮಲ್ಲಿರ್ತಕ್ಕಂಥ ಈ ಒಂದು ಸಮಸ್ಯೆನ 100ಕ್ಕೆ 100% ವಾಸಿ ಮಾಡ್ಬೋದು. ಅಕಸ್ಮಾತ್ ನಿಮಗೆ ನೀವು ಮಾಡ್ಕೊಳ್ಳಿ. ಆಗದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನೀವು ವಾಯ್ಸ್ ಮೆಸೇಜ್ ಆಗ್ಬೋದು, ಅಥವಾ ಒಂದು ಪೇಪರ್ ಮೇಲೆ ಬರೆದುಬಿಟ್ಟು ನಿಮಗೇನು ಸಮಸ್ಯೆ ಇದೆ ಅಂತ ಬರೆದು ಇಟ್ಟುಬಿಟ್ರೆ ಅದನ್ನು ನೋಡಿ
ನಾವು ಮೆಸೇಜ್ ಕಳಿಸ್ಕೊಡ್ತೀವಿ. ಅಕಸ್ಮಾತ್ ಫೋನ್ ರಿಸೀವ್ ಆದರೆ ನೀವು ಮಾತಾಡ್ಬಿಟ್ಟು ನಿಮ್ಮ ಸಮಸ್ಯೆನ ನೀವು ಹೇಳ್ಕೊಂಡಾಗ ನಿಮ್ಮ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಒಂದು ಔಷಧಿಯನ್ನು ನಾವು ಕಳಿಸ್ಕೊಡ್ತೀವಿ. ಬಳಸ್ಕೊಂಡು ಆ ಒಂದು ಸಮಸ್ಯೆಯಿಂದ ದೂರ ಆಗಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.